ಹೇಳಿ ಮತ್ತು ಅದಕ್ಕೆಲ್ಲ ಅಪ್ಲೋಡ್ ಮಾಡ್ತಾರೆ. ಹಾಯ್ ಎವ್ರಿವನ್, ವೆಲ್ಕಮ್ ಟು UP3 ವ್ಲಾಗ್ಸ್. ನಾನು ಉಷಾ. ನಾವು ತುಂಬ ಚೆನ್ನಾಗಿರಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತೀನಿ. ಆ್ಯಕ್ಚುಲಿ ನಾನು ಈ ವಿಡಿಯೋ ಹಾಕಲಿಕ್ಕೆ ತುಂಬ ಲಾಂಗ್ ಗ್ಯಾಪ್ ತಗೊಂಡೆ. ಆಮ್, ಇದು ನಾನು ಲಾಸ್ಟ್ ವಿಡಿಯೋನಲ್ಲಿ ಹಾಕಿದ್ದೆ ಒಂದು ಮಾವಿನ ಮರದ ಕತೆ. ಅಂದರೆ ನಮ್ಮ ಮನೆ ರೋಡಲ್ಲಿ ಇರುವಂಥ ಒಂದು ಮಾವಿನ ಮರ ಕಟ್ಟಾಗಿ ಬಿದ್ದಿತ್ತು. ಅದನ್ನು ಹೇಗೆಲ್ಲ ಬೇಗ ಬೇಗ ಕ್ಲಿಯರ್ ಔಟ್ ಮಾಡಿ ಕ್ಲೀನ್ ಮಾಡಿದ್ರು ಅನ್ನೋದನ್ನ ನಾನು ಆ ವಿಡಿಯೋನಲ್ಲಿ ಹೇಳ್ತಾ ಇದ್ದೆ. ಸೊ ಅದರ ಮುಂದುವರೆದ ಭಾಗ ಇದು. ಆ್ಯಕ್ಚುಲಿ ಈ ವಿಡಿಯೋನಲ್ಲಿ ಏನೂ ಹೆಚ್ಚಾಗಿಲ್ಲ, ಈ ಬರೀ ಒಂದು ಮಾವಿನ ಮರದ್ದು ಅಷ್ಟೇ ಹೆಚ್ಚಾಗಿರೋದು. ಯಾಕೆಂದರೆ ಇದೊಂಥರ ಮರ್ತು ಹೋಗಿದ್ರೆ ನೀವು ನೋಡಿಬಿಟ್ಟು ನನ್ನ ಲಾಸ್ಟ್ ವಿಡಿಯೋನ ಅಂಥೇಳಿ ಒಂದು ರಿಕಾಲ್ಗಾಗಿ, ಅಥವಾ ಹೊಸೊಬ್ರು ಯಾರಾದರೂ ನೋಡ್ತಾ ಇದ್ದರೆ ನನ್ನ ಲಾಸ್ಟ್ ವಿಡಿಯೋನ ದಯವಿಟ್ಟು ನೋಡಿ. ಅದರದ್ದು ಲಿಂಕು ನಾನು ಹಾಕಿರ್ತೇನೆ. ಅದು ನೋಡಿದರೆ ನಿಮಗೆ ಗೊತ್ತಾಗ್ತದೆ ಇದು ಏನು ಹೇಗೆ ಅಂತೆಲ್ಲ ಹೇಳಿ. ಸೊ ಅದು ಕ್ಲಿಪ್ಪಿಂಗ್ಸ್ ಎಲ್ಲ ಇತ್ತಲ್ವ, ಅದನ್ನೇ ಈಗ ನಾನೊಂದು ವಿಡಿಯೋ ಮಾಡಿ ನಿಮಗೆ ಜಸ್ಟ್ ಒಂದು ರಿಕಾಲ್ಗಾಗಿ ಹಾಕ್ತಾ ಇದ್ದೀನಿ. ಇಲ್ಲಿ ಆ ಮಾವಿನ ಮರದ್ದು ಎಲ್ಲ ಕಟ್ ಮಾಡ್ತಾ ಇದ್ರು. ನಾವು ಹಾಗೆ ಅಲ್ಲಿ ನಿಂತು ನೋಡ್ತಾ ಇದ್ವಿ. ನನ್ನ ಹಸ್ಬೆಂಡ್ ಸಹ ಆ ಕಡೆ ಒಂದು ಬಾಲ್ಕನಿನಲ್ಲಿ ನಿಂತು ನೋಡ್ತಾ ಇದ್ರು. ಈ ಮನೆಗೆ 2 ಬಾಲ್ಕನಿ. ಸೊ ನಾನು ಈ ಕಡೆ ನಿಂತಿದ್ದೆ, ಅವ್ರು ಆ ಕಡೆಗೆ ನಿಂತು. ನಾನು ಈ ಕಡೆಗೆ ವಿಡಿಯೋ ಶೂಟ್ ಮಾಡ್ಲಿಕ್ಕೆ ಚೆನ್ನಾಗಿತ್ತು. ಆ ಕಡೆಯಿಂದ ಬಂದ್ವಲ್ಲ ಅಲ್ಲಿಂದ ತೆಗಿಬೇಕಿತ್ತು. ಆ ದಿನ ನಾವು ಹೊರಗೆ ಹೋಗಬೇಕಿತ್ತು, ಸ್ವಲ್ಪ ಏನೋ ಕೆಲಸ ಇತ್ತು. ಹಾಗಾಗಿ ಅದನ್ನು ಮುಗಿಸ್ಕೊಂಡು ವಾಪಸ್ ಬರ್ತಾ ಇದ್ವಿ. ಇದು ನಮ್ಮ ಅಪಾರ್ಟ್ಮೆಂಟ್. ಅದು ಮರ ಹೇಗಾಗಿರ್ಬೋದು ಅಂತ ಅದನ್ನೇ ಡಿಸ್ಕಸ್ ಮಾಡಿಕೊಂಡು ಬರ್ತಾ ಇದ್ವಿ. ಬಟ್ ಆ ಮರ ಎಲ್ಲ ಕಟ್ಟಾಗ್ಬಿಟ್ಟು ಒಂದು ರೆಂಬೆ ಮಾತ್ರ ಉಳಿಸಿದ್ರು. ಅದನ್ನು ಸಹ ಮನೆ ರೀಚ್ ಆಗೋಷ್ಟರಲ್ಲಿ ಅದು ಸಹ ಎಲ್ಲ ಫುಲ್ ಹೇರ್ ಕಟ್ ಆಗಿರೋ ಥರ ಫುಲ್ ಖಾಲಿ ಆಗಿಬಿಟ್ಟಿತ್ತು. Our hearts beat to the city streets. We began to feel the fire. We rise like tall buildings as the chemicals they take us higher. The night's young and it's just begun as she puts her hand in mine. We wanna chase the night, wanna dance to the light, pull the stars from the sky, just two hearts running wild. Never sleep, never stop, as we shout from the top. We're gonna be two hearts running wild. ಓಕೆ. ಈ ಮರ ಕಟ್ಟಾಗ್ತಾ ಇರೋದು ನೋಡೋದಕ್ಕೆ ತುಂಬಾ ಬೇಜಾರಾಗ್ತಿತ್ತು. ಬಟ್ ಅದು ಕಟ್ ಮಾಡಲೇಬೇಕಿತ್ತು. ಏಕೆಂದರೆ ಅದು ಹಾಲೋ ಇತ್ತು. ಮತ್ತು ಮುಂದೊಂದು ದಿನ ಯಾರ ಮೇಲಾದರೂ ಬಿದ್ದು ತುಂಬಾ ದೊಡ್ಡ ಅಪಾಯ ಆಗೋ ಸ್ಥಿತಿಲಿ ಇದ್ದಿದ್ದರಿಂದ ಅದನ್ನು ಕಟ್ ಮಾಡಬೇಕಾಯ್ತು. ಸೊ ಇದು ನೆಕ್ಸ್ಟ್ ಡೇ ನಾನು ಸನ್ರೈಸ್ ಆದಮೇಲೆ ಮನೆ ಒಳಗಡೆ ಕುತ್ಕೊಂಡು ನೋಡ್ತಾ ಇರಬೇಕಾದ್ರೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದ್ದ ಸೂರ್ಯ ಅಂತ ಹೇಳಿದ್ರೆ, ಬರೀ ಕಣ್ಣಲ್ಲಿ ನೋಡಿದ್ದಕ್ಕೂ ಈ ಕ್ಯಾಮ್ರಾದಲ್ಲಿ ಇರೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ನಮ್ಮ ಕ್ಯಾಮರಾ ಅಂತೂ ನಮ್ಮ ಕಣ್ಣಿಗೆ ಮ್ಯಾಚ್ ಆಗೋದಿಲ್ಲ, ಅಷ್ಟು ಜಸ್ಟಿಸ್ ಮಾಡೋದಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ಸಬ್ಸ್ಕ್ರೈಬರ್ಸ್ಗೆಲ್ರಿಗೂ ಇಷ್ಟು ದಿನ ತಾಳ್ಮೆಯಿಂದ ವೆಯ್ಟ್ ಮಾಡಿದ್ದಕ್ಕೆ. ಇನ್ಮುಂದೆ ನಾನು ರೆಗ್ಯುಲರ್ ಆಗಿ ವೀಡಿಯೋಸ್ ಹಾಕ್ತಾ ಇರ್ತೀನಿ. ಹೀಗೇ ನನಗೆ ಮುಂದೆನೂ ಸಪೋರ್ಟ್ ಮಾಡಿ. ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಸ್ಟೇ ಹೆಲ್ದಿ, ಬಾಯ್. Our hearts beat to the city streets. We began to feel the fire. We rise like tall buildings as the chemicals they take us higher. The night's young and it's just begun as she puts her hand in mine.